പറഞ്ഞിട്ട് ഞാനിന്ന് നടക്കുന്ന കണ്ടിട്ടേ പോകുന്നു കണ്ടിട്ട് ಇವಾಗ ಟೈಮ್ ಬೆಳಿಗ್ಗೆ 6 ಗಂಟೆ ಆಯಿತು. ನಾವು 5:30ಗೆ ಬಂದಿದ್ದೇವೆ ಕಬಿನಿ ಸಫಾರಿಗೆ. 6 ಗಂಟೆಗೆ ಓಪನ್ ಆಗುತ್ತೆ. ಸೊ ಓಪನ್ ಆಗಿ ನಾವು ಟಿಕೆಟ್ ಎಲ್ಲ ಕೌಂಟ್ರಲ್ಲಿ ಕೊಟ್ಟಾಗಿದೆ. ಇದು ನನ್ನ ಕಬಿನಿ ಸಫಾರಿಯಲ್ಲಿ 4th ಆಯಿತಾ. ನಾನು ಮಾರ್ನಿಂಗ್ ಆಯಿತು, ಈವ್ನಿಂಗ್ ಆಯಿತು, ಪುನಃ ನಾನಿವಾಗ ಮಾರ್ನಿಂಗ್ ತಗೊಳ್ತಾ ಇದ್ದೀನಿ. ಸೊ ನಮಗೆ ಇವತ್ತು ಏನೆಲ್ಲ ಸಿಗುತ್ತೆ ಅಂತ ನೋಡುವ. ಬೆಳಿಗ್ಗೆನೇ ಸಖತ್ತು ಜನ ಬಂದಿದ್ದಾರೆ ಆಯಿತಾ. ಆಫ್ಲೈನಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಸುಮಾರು ಜನ ಬಂದಿದ್ದರು. ಫುಲ್ ಕ್ಯೂ ಇತ್ತು ಮಾರ್ನಿಂಗಲ್ಲಿ. ನಾವು ಆಲ್ರೆಡಿ ಬುಕ್ ಮಾಡಿ ಬಂದಿದ್ದರಿಂದ ತೊಂದರೆ ಇರಲಿಲ್ಲ. ಸೊ ನಾವಿವಾಗಲೂ ಕೂಡ ಬಸ್ ಬುಕ್ ಮಾಡಿರೋದು. ಬಸ್ ಯಾವುದಾದ್ರೂ ಓಕೆ, ನಾವು ಬಸ್ಸೇ ಬುಕ್ ಮಾಡಿ ಬಂದಿದ್ದು. ಸೊ ಇದೇ ರೀತಿ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ಜಸ್ಟ್ ಕಾಣೋ ನಂಬರಿಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಬಸ್ ಇದು, ನಮಗೆ ಹೋಗುವ. കട്ട ശോകം കട്ട ശോകം. ഒരു സാധനം കിട്ടിയിട്ടില്ല. ആന അല്ലാണ്ട് വേറെ ഒന്നും കിട്ടിയിട്ടില്ല. വർക്ക് വന്നിട്ട് ഇങ്ങനെ കണ്ണിങ്ങനെ ചിമ്മി പോകുന്നുണ്ട്. ഇവിടെ വാഷ്റൂം പോകാൻ വേണ്ടിയിട്ട് ഇവിടെ നിർത്തിയിട്ടുള്ള. ഇവിടെ അടുത്ത് നമുക്ക് ആനപ്പിണ്ടി കാണാം, ഒന്നും കണ്ടിട്ടില്ലെങ്കിലും. എവിടെ അതെ ചോട്ടല്ല. ഓ ഗായ്സ്, നമ്മളങ്ങനെ ആനപ്പിണ്ടി കണ്ടിരിക്കുന്നു ഗായ്സ്. ആനപ്പിണ്ടി ആനയും കണ്ട് ആനപ്പിണ്ടിയും കണ്ട്, വേറെ ഒന്നും കണ്ടില്ല. കട്ട ശോകത്തിൻ്റെ അങ്ങേയറ്റ ശോകമായിപ്പോയി. കുഴപ്പമില്ല, നെക്സ്റ്റ് ടൈം കാണാം. അലച്ചോ, ഇതെല്ലാം ഒരു എക്സ്പീരിയൻസ് അല്ലേ. അടുത്ത പ്രാവശ്യം കാണാൻ പറ്റും. ഇപ്പോൾ ഏകദേശം 8 മണിയായി. ഇനി 1 മണിക്കൂർ, 9:30 വരെ അല്ലേ ഇച്ചു? 9:30 വരെ അല്ലേ? ഇനി ഒരു 1.5 മണിക്കൂറുണ്ട്. അതിലെന്തെങ്കിലും കണ്ടാലായി. ഇനി 1.5 മണിക്കൂറുണ്ട്. കണ്ടാ പറയാം. പുലി 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 പുലി. ഞാൻ പറഞ്ഞിട്ട് ഞാനിന്ന് നടക്കുന്ന കണ്ടിട്ടേ പോകുന്നു കണ്ടിട്ട് ഓ വല്ല ಕಬಿನಿ ಸಫಾರಿ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾವು ಹೇಳ್ತಾ ಇರ್ತೀವಲ್ಲ. ನಾನು ಫಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಕಬಿನಿ ಸಫಾರಿ ಅಂತೂ ನನ್ನನ್ನು ಡಿಸಪಾಯಿಂಟ್ ಮಾಡೋದೇ ಇಲ್ಲ ಅಂತ ಹೇಳಿ. ಅದೇ ರೀತಿ ಆಗೋಯಿತು. ಹುಲಿನ ಕಂಡಾಯಿತು. ಹುಲಿ ಅಂದರೆ ನಾನು ಯಾವಾಗಲೂ ಇಲ್ಲಿ ಬಂದಾಗ ನಾನು ಕಂಡ ಹುಲಿ ಯಾವ ರೀತಿ ಅಂತ ಹೇಳಿದ್ರೆ, ನಡ್ಕೊಂಡು ಹೋಗೋದು ಕಂಡಿರಲಿಲ್ಲ, ಮಲ್ಕೊಂಡಿರೋದೆ 3-4 ಹುಲಿನ ಕಂಡಿದ್ದೆ. ಎಲ್ಲರೂ ಕೂಡ ಮಲ್ಕೊಂಡಿದ್ದಿದ್ದೆ ಹುಲಿನ ಕಂಡಿದ್ದು. ಆದರೆ ಇವತ್ತು ನಾನು ಕಂಡ ಹುಲಿ ನಡೀತಾ ಇತ್ತು. ತುಂಬ ಖುಷಿ ಆಯಿತು ನನಗೆ. ನಾನು ಹೇಳಿದ ರೀತಿಯೇ ಕಬಿನಿ ಸಫಾರಿ ನಮ್ಮನ್ನು ಯಾವತ್ತೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು, ಇಲ್ಲಿ ಡ್ರೈವರ್ಸ್ ಅಂತೂ ಒಂದು ಸಲ್ಯೂಟ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಎಲ್ಲಿ ಸೈಟಿಂಗ್ ಆಗ್ತಾಯಿದೆ ಅಲ್ಲಿ ಕರೆಕ್ಟಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ರೀತಿ ನೆಕ್ಸ್ಟ್ ಮಂತಿಂದ ಕಬಿನಿ ಸಫಾರಿಯಲ್ಲೂ ಕೂಡ ಚಾರ್ಜಸ್ ಜಾಸ್ತಿ ಆಗ್ತಾಯಿದೆ, ಇನ್ಕ್ರೀಸ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಬಂಡೀಪುರ, ಆಮೇಲೆ ನಾನಾಚಿ, ಕುಟ್ಟ ಆ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಇಲ್ಲೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕಿಂತ ಮುಂಚೆನೇ ಬೇಗನೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸಫಾರಿ ಡೇಟ್ನ ಹಿಂದೆ ಬುಕ್ ಮಾಡೋದಕ್ಕಾಗಿ ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಡಿಸಪಾಯಿಂಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಪುನಃ. ನಿಮಗೂ ಕೂಡ ಡಿಸಪಾಯಿಂಟ್ ಆಗಲ್ಲ. ಸೊ ಕಬಿನಿ ಸಫಾರಿ ಮಿಸ್ ಮಾಡ್ಕೋಬೇಡಿ.